ಸವಣೂರು ಭಂಗಿಯೊಬ್ಬನ ಮಾತು. ಊರ ಮಲವನ್ನು ತಲೆಮೇಲೆ ಹೊತ್ತು ಸಾಗಿಸುವುದು ಅಪರಾಧವಾಗಿ ಅದೆಷ್ಟೋ ವರ್ಷಗಳಾಗಿ ಹೋಗಿವೆ. ಆದರೂ ಈ ಊರಿನ ಮನೆಗಳ ಹಿಂದೆ ಪುಟ್ಟ ರಸ್ತೆಯಂಥದ್ದು ಇದೆ. ಅದಕ್ಕೆ ಭಂಗಿ ರಸ್ತೆ ಎಂದು ಕರೆಯುವರು. 5-6 ಅಡಿಗಳ ಅಗಲದ ಈ ರಸ್ತೆಗಳು ಸದಾ ಕಾಡು ಹಾಸುಗಲ್ಲುಗಳಿಂದ ಮುಚ್ಚಲ್ಪಟ್ಟಿರುತ್ತವೆ. ಎರಡೂ ಬದಿಯ ಮನೆಗಳ ಮಲ ತುಂಬಿ ಹರಿಯುವ ಈ ಜಾಗೆಯನ್ನು ಭಂಗಿಗಳು ಆಗಾಗ ಸ್ವಚ್ಛಗೊಳಿಸಬೇಕು. ಭಂಗಿಗಳಿಗೆ ಅದು ನಿತ್ಯ ಕಾಯಕ. ಇಂಥದ್ದೇ ಭಂಗಿಗಳು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿದ್ದರು. ಅದಕ್ಕಾಗಿ ಸವಣೂರು ನವಾಬರಿಂದ ಒಂದಷ್ಟು ಜಾಗ, ಗುಡಿಸಲಿನಂಥ ಗೂಡುಗಳಲ್ಲಿ ಸಂಸಾರ, ಮಕ್ಕಳು, ಮರಿಗಳು, ಕೋಳಿ, ಕುರಿಗಳು, ನಾಯಿ ಮರಿಗಳು ಇತ್ಯಾದಿ ಸಾಕಿಕೊಂಡು ಹೇಗೋ ಬದುಕಿಕೊಂಡು ಇದ್ದರು. ರಸ್ತೆ ಬದಿಯಲ್ಲಿರುವ ಗುಡಿಸಲುಗಳ ಮೇಲೆ ಊರ ಮುನ್ಸಿಪಾಲಿಟಿಯ ಕಣ್ಣು ಬಿತ್ತು. ಅವರಿಗೆ ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕಿತ್ತು. ಅದಕ್ಕಾಗಿ ಭಂಗಿಗಳಿಗೆ ಜಾಗ ತೆರವುಗೊಳಿಸುವಂತೆ ನೋಟಿಸು ನೀಡಲಾಯಿತು. 100 ವರ್ಷಗಳಿಂದಲೂ ಬದುಕಿದ್ದ ಭಂಗಿಗಳು ತಮ್ಮ ಅಜ್ಜನ ಮುತ್ತಜ್ಜನ ಪರಿಚಯ ಹೇಳಿದರು. ಮುನಿಸಿಪಾಲಿಟಿಯವರ ಹೃದಯ ಕರಗಲಿಲ್ಲ. ಅಲ್ಲಿವರೆಗೂ ಊರ ಜನರ ಹೊಲಸನ್ನು ತಲೆ ಮೇಲೆ ಹೊತ್ತು ಸಾಗಿಸುತ್ತಿದ್ದ ಭಂಗಿಗಳ ಬದುಕನ್ನು ಧ್ವಂಸ ಮಾಡಲಾಯಿತು. ಈಗ ಅವರು ಹೋಗುವುದಾದರೂ ಎಲ್ಲಿಗೆ? ಹೇಳಿ, ನಾವು ಹೋಗುವುದಾದರೂ ಎಲ್ಲಿಗೆ ಎಂದು ಕೇಳಿದ ಭಂಗಿಗಳಿಗೆ ಕುಡಿಯುವ ನೀರನ್ನು ನಿಲ್ಲಿಸಿದರು. ಅವರನ್ನು ಅಲ್ಲಿಂದ ಓಡಿಸಲು ಪ್ರಯತ್ನಿಸಿದರು. ಭಂಗಿಗಳ ಬದುಕು ಬಟ್ಟೆಯಾಗಿ ಹೋಯಿತು. ಅನ್ಯ ಮಾರ್ಗವೇ ಇರಲಿಲ್ಲ. ಮಲ ತುಂಬಿದ ಕೊಡಗಳನ್ನವರು ಮೈ ಮೇಲೆ ಸುರಿದುಕೊಂಡರು. ಜನ ದೂರದರ್ಶನ ಪತ್ರಿಕೆಗಳಲ್ಲಿ ಸುದ್ದಿ ನೋಡಿಯೇ ವಾಂತಿ ಮಾಡಿಕೊಂಡರು. ಇನ್ನು ಕೆಲವರು ಮೂಗು ಮುಚ್ಚಿಕೊಂಡರು, ಛೀ ಥೂ ಅಂದರು. ಭಂಗಿಗಳ ಮೈ ಮೇಲೆ ಯಾರದ್ದೋ ಮಲ ಸುರಿಯುತ್ತಿತ್ತು. ಸರ್ಕಾರ ಎದ್ದೇನೋ ಬಿದ್ದೇನೋ ಎಂದು ಓಡೋಡಿ ಬಂದಿತ್ತು. ಸುದ್ದಿ ಯಾವಾಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯಿತೋ ಆಗ ಭಂಗಿಗಳಿಗೆ ಕೆಲಸ ಕೊಡಿಸುವ, ಮನೆ ಕಟ್ಟಿಸುವ ಸರ್ಕಾರದ ಭರವಸೆಗಳು ದೂರದರ್ಶನದಲ್ಲಿ ಒಂದೊಂದಾಗಿ ಬಿತ್ತರವಾಗತೊಡಗಿದವು. ಇದಾಗಿ ಎಷ್ಟೋ ದಿನಗಳ ನಂತರ ಯಥಾರೀತಿಯಂತೆ ಸಿನಿಮಾದ ಕೊನೆಯಲ್ಲಿ ಬರುವಂತೆ ಸಾಹಿತಿಗಳೂ ಭಂಗಿಗಳ ಮನೆಗೆ ಬಂದರು. ಅಷ್ಟೇ ಅಲ್ಲದೆ ಒಬ್ಬ ಖ್ಯಾತ ಸಾಹಿತಿ ತಮ್ಮ ಕೃತಿಯನ್ನು ಭಂಗಿ ಮಂಜುನಾಥನ ಕೈಯಿಂದಲೇ ಬಿಡುಗಡೆ ಮಾಡಿಸಿದರು. ಆ ಹೊತ್ತು ಪೇಪರ್ನವರು ಭಂಗಿ ಮಂಜುನಾಥನನ್ನು ಮಾತನಾಡಿಸಿದರು. ಅವರು ಕೇಳಿದರು, ನಿನ್ನ ಹೆಸರೇನು? ಭಂಗಿ ಮೌನವಾಗಿಯೇ ನಿಂತಿದ್ದ. ಮತ್ತೊಮ್ಮೆ ಕೇಳಿದರು, ನಿಮ್ಮ ಹೆಸರೇನು? ಆತ ತನ್ನ ಕೈ ತೋರಿಸಿದ. ಆ ಕೈಯಲ್ಲಿ ಹಸಿರು ಹಚ್ಚೆಯ ಗೊತ್ತಿಲ್ಲ ಗುರುತಿತ್ತು. ಸಂದರ್ಶಕ ಮತ್ತೊಮ್ಮೆ ಆತನ ಹುಟ್ಟಿದ ದಿನಾಂಕ ಕೇಳಿದ. ಆ ಭಂಗಿ, ನಾನು ಹುಟ್ಟಿದ್ದು ಹೀಗೆ 3 ದಿನಗಳ ಹಿಂದೆ. ಅದೇ ಊರವರ ಮಲವನ್ನು ತಲೆ ಮೇಲೆ ಸುರಕೊಂಡೆವಲ್ಲ, ಅವತ್ತೇ ಸಾರ್ ನಾವು ಹುಟ್ಟಿದ್ದು ಎಂದು ತಣ್ಣಗೆ ನುಡಿದ. ನಾನಷ್ಟೇ ಅಲ್ಲ, ನಾನು, ನನ್ನ ಚಿಗಪ್ಪ, ಚಿಗವ್ವ, ಹೆಂಡತಿ, ಮಕ್ಕಳು ಎಲ್ಲರೂ ಹುಟ್ಟಿದ್ದು ಆಗಲ್ಲವ ಸರ್. ಅಲ್ಲಿವರೆಗೂ ಈ ಲೋಕಕ್ಕೆ ನಾವಿದ್ದೀವಿ ಅನ್ನೋದು ನಿಮಗೂ ಗೊತ್ತಿರಲಿಲ್ಲಲ್ಲ ಸರ್.
ಪೇಪರ್ನವರು ಟಿವಿನಾಗ ಬಂದ ಮೇಲೆ ನಾವು ಹುಟ್ಟಿತ್ತು ಎಂದ. ಈ ಬಾರಿ ಸಂದರ್ಶಕನಿಗೆ ಅನುಮಾನ, ಆತನೇನು ದಾರ್ಶನಿಕನ ಇಲ್ಲ ಬರೀ ಭಂಗಿಯ? ಈ ಹೊತ್ತಿಗೂ ಪ್ರಶ್ನೆ ಕಾಡುತ್ತಲೇ ಇದೆ. ನಮಸ್ಕಾರ.